ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈ ಕೆಲವರು ಏನಪ್ಪ ರಾಜ್ಕುಮಾರ್ ತರ ಬೆಳೆದ್ಬಿಟ್ರು, ಅವ್ರಿಗೆ ಯಾವುದೇ ತೊಂದರೆಗಳಿಲ್ಲ, ಆರಾಮಾಗಿ ಅವರು ತಮ್ಮ ಜೀವನನ ಸಾಗಿಸಿ ಉತ್ತಂಗಕ್ಕೆ ಹೋಗ್ಬಿಟ್ರು, ಅವರು ಬೇರೆಯವ್ರನ್ನ ತುಳಿತಾ ಬಂದ್ರು, ಆದ್ರೆ ಅವ್ರನ್ನ ಯಾರೂ ತುಳಿದಿಲ್ಲ ಅಂತ ಕೆಲವರು ಇಲ್ಲ ಸಲ್ಲದ ಮಾತನಾಡ್ತಾರೆ. ಅಂತವ್ರಿಗೆ ಒಂದು ಒಂದು ಚಿಕ್ಕ ಉದಾಹರಣೆ ನಾನು ನಿಮ್ಗೆ ಇವಾಗ ಕೊಡ್ತೀನಿ ನೋಡಿ. ಅಣ್ಣವರ ಚಿತ್ರಕ್ಕೇನೆ ಸಹ ನಿಮ್ಗೆ ಬಿಡುಗಡೆ ಮಾಡಬಾರ್ದು, ಆ ಚಿತ್ರ ಕೆಟ್ಟ ದೃಷ್ಟಿಯಲ್ಲಿದೆ, ಮತ್ತೆ ಪ್ರಮಾಣ ಪತ್ರ ನೀಡಬೇಕು ಆ ಚಿತ್ರಕ್ಕೆ, ಮತ್ತೆ ಆ ಚಿತ್ರದ ಬಿಡುಗಡೆ ದಿನ ಯಾವ ಥಿಯೇಟರ್ ಅಲ್ಲಿ ಆ ಚಿತ್ರ ಬಿಡುಗಡೆ ಮಾಡ್ಬೇಕಂತ ಇದ್ರು ಆ ಥಿಯೇಟರ್ ಅಲ್ಲಿ ಮೊದಲು ಯಾವ ಚಿತ್ರ ಓಡ್ತಿತ್ತು ಅದೇ ಚಿತ್ರದ ಜಾಹೀರಾತನ್ನ ಕಂಟಿನ್ಯೂ ಮಾಡಿದ್ರು. ಈ ಚಿತ್ರಮಂದಿರದಲ್ಲಿ ಇದೇ ಓಡ್ತಾ ಇದೆ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರು. ಯಾವುದು ಆ ಚಿತ್ರ? ಅದೇ 4ನೇ ತಾರೀಕು 12ನೇ ತಿಂಗಳು 1981ರಲ್ಲಿ ಶ್ರೀ ರಾಜರಾಜೇಶ್ವರಿ ಫಿಲ್ಮ್ಸ್ ಕಂಬೆನ್ಸ್ ಅವರಲ್ಲಿ ಅಡಿಯಲ್ಲಿ ಬಂದಂತ ಚಿತ್ರ ಕೆರಳಿದ ಸಿಂಹ. ಹೆಸರು ಕೇಳ್ತೇನೆ ಕನ್ನಡಿಗರಿಗೊಂಥರ ರೋಮಾಂಚನ. ಅದರಲ್ಲೂ ಅಣ್ಣವರ ಅಪ್ಪಟ ಅಭಿಮಾನಿಗಳಿಗೆ, ಈ ಮಾಸ್ ಎಲಿಮೆಂಟ್ ಇರುವಂತ ಅಭಿಮಾನಿಗಳಿಗೆ ಈ ಚಿತ್ರ ಅದ್ಭುತವಾಗಿತ್ತು. ಚಿತ್ರ ಭರ್ಜರಿ ಯಶಸ್ವಿನ ಕಂಡಿತು. 25 ವಾರಗಳ ಕಾಲ ಪ್ರದರ್ಶನ ಕಂಡಿತ್ತು. ಈ ಚಿತ್ರದ ಚಿತ್ರಕಥೆನ MD ಸುಂದರ್ ಅವರು, ಹಾಗೆ ಹಾಡುಗಳು ಮತ್ತು ಸಂಭಾಷಣೆನ ಸಾಹಿತ್ಯ ರತ್ನ ಚಿ ಉದಯಶಂಕರ್ ಅವರು, ಫೈಟಿಂಗ್ ನ ವೈ ಶಿವಯ್ಯ ಅವರು, ಹಾಗೆ ಈ ಚಿತ್ರವನ್ನು PH ರಾಮರಾವ್ ಅನ್ನೋರು ಈ ಚಿತ್ರನ ತೆಗಿತಾರೆ, ನಿರ್ಮಾಣ ಮಾಡ್ತಾರೆ. ಚಿತ್ರದ ನಿರ್ದೇಶಕರು ನಮ್ಮ ಚಿ ದತ್ತರಾಜ್. ನಿಮ್ಗೆ ಈ ಚಿತ್ರ ಒಂದು ಮಾಸ್ ಆಗಿ ಅಣ್ಣವರ ಫೈಟಿಂಗ್ಗಳು, ಅಣ್ಣವರ ಡೈಲಾಗ್ಗಳು ಇದಿತ್ತು. ಈ ಚಿತ್ರದ ಬಿಡುಗಡೆಗೆ ಮೊದಲೇ ಕೆಲವು ಒಂದು ವರ್ಗ ಅಣ್ಣವರ ವಿರುದ್ಧ ಈ ಚಿತ್ರನ ಬಿಡುಗಡೆ ಮಾಡಲೇಬಾರದು, ಈ ಚಿತ್ರ ಬಿಡುಗಡೆ ಮಾಡಿದ್ರೆ ಏನಾಗತ್ತೆ ಅನ್ನೋ ಒಂದು ಕೆಟ್ಟ ದೃಷ್ಟಿನ, ಈ ಚಿತ್ರದಿಂದ ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗುತ್ತೆ ಅನ್ನೋ ಒಂದು ಕೆಟ್ಟ ಸಂದೇಶನ ಇಡೀ ಸಮಾಜಕ್ಕೆ ಹರಡಬೇಕು ಅಂತ ಒಂದು ದಿಟ್ಟ ನಿರ್ಧಾರ ಮಾಡುತ್ತೆ. ಆ ದಿಟ್ಟ ನಿರ್ಧಾರ ಮಾಡಿದಂತ ಆ ವರ್ಗ ಅದಕ್ಕೆ ರೆಡಿಯಾಗಿ ಅಪಪ್ರಚಾರ ಮಾಡಲು ಶುರು ಮಾಡುತ್ತೆ. ಮೊದಲು ಅವರು ಈ ಚಿತ್ರನ ಎಲ್ಲಿ ಹೊಡಿಬೇಕಂತ ಕಾಣ್ತಾರೆ ಅಂದ್ರೆ, ಅವ್ರಿಗೆ ನೇರವಾಗಿ ಕಾಣೋದು ಸೆನ್ಸಾರ್ ಮಂಡಳಿ. ಸೆನ್ಸಾರ್ ಮಂಡಳಿಯಲ್ಲಿ ಈ ಚಿತ್ರವನ್ನ ಹೇಗಾರ ಮಾಡಿ ಹೊಡಿಬೇಕು, 2 ರೀತಿಯಲ್ಲಿ ಹೊಡಿಬೇಕು. ಒಂದು ರೀತಿಯಲ್ಲಿ ಈ ಚಿತ್ರಕ್ಕೆ ಪ್ರಮಾಣ ಪತ್ರ ನೀಡಬೇಕು. A ಮತ್ತು U ಪ್ರಮಾಣ ಪತ್ರಗಳು ನೀಡ್ತಾರೆ. ಅದರಲ್ಲಿ A ಬಂದ್ರೆ ಸ್ವಲ್ಪ ಕೆಟ್ಟದೆಲ್ಲ ಇದೆ, U ಬಂದ್ರೆ ಕುಟುಂಬ ಸಮೇತ ನೋಡಬಹುದಂತ ಚಿತ್ರ ಅಂತ ಆಗ್ಬಿಟ್ಟು A ಮತ್ತು U ಎರಡೂ ಕೊಡಬೇಕು, ಇಲ್ಲ ಬರೀ A ಒಂದೇ ಕೊಡಬೇಕು ಅನ್ನೋ ಒಂದು A ಕೊಟ್ಟು ಈ ಚಿತ್ರನ ಹಾಳು ಮಾಡಬೇಕು. ಸೆನ್ಸರ್ ಮಂಡಳಿಯಲ್ಲಿ ಆಗಿದ್ದಂತ ವ್ಯಕ್ತಿಗಳ ಅಧಿಕಾರಿಗಳ ಮೇಲೆ ಒಂದು ಒತ್ತಡ ತರ್ತಾರೆ. ಇದಕ್ಕೆ ಕೊಡಿ, ಇದಕ್ಕೆ ಕೊಡ್ಲೇಬೇಕು, ನೀವು ಇದಕ್ಕೆ ಕೊಟ್ಟು ಈ ಚಿತ್ರನ ನಾವು ಮಲಗಿಸ್ಬೇಕು ಅಂತ ಏನೇನೋ ಪ್ರಯತ್ನ ಮಾಡ್ತಾರೆ A ಸರ್ಟಿಫಿಕೇಟ್ ಕೊಡಕ್ಕೋಸ್ಕರ. ನಂತರ A ಕೊಡಕ್ ಆಗದೆ ಇದ್ರೆ ಮುಂದೇನ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಅವರು ಈ ಚಿತ್ರದ ಕೆಲವು ದೃಶ್ಯಗಳನ್ನ ನೀವು ಕಟ್ ಮಾಡಿ, ಕೆಲವು ದೃಶ್ಯಗಳನ್ನ ಕಟ್ ಮಾಡಿದ್ರೆ ಆ ಚಿತ್ರ ಅಲ್ಲಿಗೆ ಡಮಾರ ಬಿಡುತ್ತೆ, ಚಿತ್ರ ಯಶಸ್ವಿ ಆಗಲ್ಲ. ಅದರಲ್ಲೂ ಇಂಪಾರ್ಟೆಂಟ್ ದೃಶ್ಯಗಳನ್ನ, ಅಂದ್ರೆ ಪ್ರಮುಖವಾದ ದೃಶ್ಯಗಳನ್ನ ಕಟ್ ಮಾಡಿಬಿಡಿ. ಕಟ್ ಮಾಡಿಬಿಟ್ಟು ನೀವು ಹೇಗಾರ ಮಾಡಿ ಈ ಚಿತ್ರನ ಮಲಗಿಸಿ ಅಂತ ಸೆನ್ಸಾರ್ ಮಂಡಳಿಯ ಅಧಿಕಾರಿಗಳ ಮೇಲೆ ಆ ಒಂದು ವರ್ಗ ಒತ್ತಡ ತರುತ್ತೆ. ಅವರು ಆ ಒತ್ತಡ ತರ್ತಾ ಇರ್ಬೇಕಾದ್ರೆ ಈ ಕಡೆ ಕನ್ನಡ ನಾಡಿನ ಉಕ್ಕಿನ ಮಹಿಳೆ ಹಾಗೂ ಕನ್ನಡ ಚಿತ್ರರಂಗದ ಅನ್ನಪೂರ್ಣೇಶ್ವರಿ ಅಮ್ಮ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಬಿಡ್ತಾರ? ಎಂತೆಂತವ್ರನ್ನ ನೋಡ್ಬಿಟ್ಟವ್ರು ಅವರು.
ಇನ್ನು ಇವ್ರು ಯಾರೇ ಅವ್ರಿಗೆ, ಅವರು ಚುಟ್ಕೆ ಹೊಡೆಯಷ್ಟಲ್ಲಿ ಕೆಲಸ ಮಾಡಿಸ್ಕೊಂತಿದ್ರು ಅಂತವರು ಈ ಒಂದು ಚಿಕ್ಕ ವಿವಾದ, ಈ ಚಿಕ್ಕ ಘಟನೆನ ಅವರು ಬಿಟ್ಬಿಡ್ತಾರ? ಅವರು ನೇರವಾಗಿ ಫೀಲ್ಡ್ಗೆ ಇಳಿದ್ರು. ಆದ್ರೆ ನೋಡಿ, ಅಲ್ಲಿ ಇದ್ದಿದ್ದು ನಿರ್ಮಾಪಕರು ಬೇರೆಯವರು, ಆದ್ರೆ ಇವರೇ ಎಂಟ್ರಿ ಆದ್ರು. ಯಾಕೆ ಈ ತರ ಆಗ್ತಾ ಇದೆ? ಒಂದು ಅತ್ಯುತ್ತಮ ಕನ್ನಡ ಚಿತ್ರ ಒಂದು ಕಡೆ ಆದ್ರೆ, ಒಂದು ಕನ್ನಡ ಚಿತ್ರ ಒಂದು ಅತ್ಯುತ್ತಮ ಕನ್ನಡ ಚಿತ್ರ, ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಗಂಡನ ಚಿತ್ರ, ಯಾಕೆ ಈ ತರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಮ್ಮೋರು ಫೀಲ್ಡ್ಗೆ ಇಳಿತಾರೆ. ಫೀಲ್ಡ್ಗೆ ಇಳಿದು ಸೆನ್ಸಾರ್ ಮಂಡಳಿಯ ಅಧಿಕಾರಿಗಳ ಜೊತೆ ವಾದ ಮಾಡ್ತಾರೆ. ಯಾಕೆ ಇದಕ್ಕೆ ಎ ಸರ್ಟಿಫಿಕೇಟ್ ಕೊಡ್ಬೇಕಂತ ಇದ್ದೀರಾ ನೀವು? ಯಾಕೆ ಈ ಸೀನ್ಗಳನ್ನ ನೀವು ಕಟ್ ಮಾಡ್ಬೇಕಂತ ಇದ್ದೀರಾ ನೀವು? ನಾನು ಒಪ್ಪಲ್ಲ ಇದನ್ನ, ನಾನು ಕೋರ್ಟ್ಗೆ ಹೋಗ್ತೀನಿ ಅಂತೆಲ್ಲ ವಾದ ವಿವಾದಗಳು ಅಮ್ಮವ್ರು ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಮ್ಮವರು ಸಾಮಾನ್ಯ ವಾದ ಮಾಡಕ್ ಹೋಗಲ್ಲ. ವಾದ ಮಾಡಿದ್ರೆ ಪಾಯಿಂಟ್ ಇಟ್ಕೊಂಡೇ ವಾದ ಮಾಡ್ತಾರೆ. ಅವ್ರೇನ್ ಮಾಡ್ತಾರೆ, ಪಾಯಿಂಟ್ ಇಟ್ಬಿಟ್ಟು ವಾದ ಸ್ಟಾರ್ಟ್ ಮಾಡ್ತಾರೆ ಸೆನ್ಸಾರ್ ಮಂಡಳಿ ಅಧಿಕಾರಿಗಳ ಜೊತೆ. ಈ ದೃಶ್ಯ ಏನಕ್ಕೆ ತೆಗಿಬೇಕು, ಇದ್ರಲ್ಲಿ ಏನ್ ಕೆಟ್ಟದಿದ್ಯಾ, ಇದ್ರಲ್ಲಿ ಏನಿದೆ ನೋಡಿ, ಬನ್ನಿ, ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡುವಂತ ಚಿತ್ರ ಇದು, ಹಂಗೆ ಹೆಂಗೆ ಅಂತ ಅಮ್ಮವ್ರು ಫುಲ್ಲು ವಾದ ಮಾಡಿದಾಗ ಸೆನ್ಸಾರ್ ಮಂಡಳಿ ಅಧಿಕಾರಿಗಳಿಗೆ ಏನು ಮಾತಾಡಕ್ಕೆ ಆಗಲ್ಲ. ಮೊದ್ಲೇ ಅಮ್ಮವ್ರ ಮುಂದೆ ಕೂತ್ಕೊಳ್ಳೋದು ತಾಕತ್ತು ಇರಲ್ಲ ಅವ್ರಿಗೆ. ಅಲ್ಲಿ ಅವ್ರೇನ್ ಮಾಡ್ಬಿಡ್ತಾರೆ, ಏನು ಮರು ಮಾತಿಲ್ದೇನೆ ಯು ಸರ್ಟಿಫಿಕೇಟ್ ಕೊಡ್ತಾರೆ. ಮತ್ತೆ ಚಿತ್ರದಲ್ಲಿ ಯಾವುದೇ ಸಹ ಕತ್ರಿನೂ ಸಹ ಅವ್ರು ಹಾಕಲ್ಲ. ಅಲ್ಲಿಗೆ ವಿರೋಧಿಗಳು ಮಾಡಿದಂತ ಒಂದು ಸಂಚು ಮುಗಿದೋಗುತ್ತೆ. ಅವ್ರು ಮತ್ತೆ ಇನ್ನೊಂದು ಸಂಚಿಗೆ ಬರ್ತಾರೆ ವಿರೋಧಿಗಳು. ಏನು, ಅವ್ರು ಇನ್ನೊಂದು ಸಂಚಿಗೆ ಬಂದಾಗ ಏನ್ ಮಾಡ್ತಾರೆ, ಚಿತ್ರ ಚೆನ್ನಾಗಿಲ್ಲ, ಚಿತ್ರ ಫೈಲೂರು, ಚಿತ್ರದಲ್ಲಿ ಕೆಟ್ಟ ದೃಶ್ಯಗಳಿದೆ, ಅಮ್ಮವರು ಕಾಸು ಕೊಟ್ಬಿಟ್ಟು ಸೆನ್ಸಾರ್ ಮಂಡಳಿ ಅಧಿಕಾರಿಗಳು ಕೇಳಿ ಏನಪ್ಪ ಯು ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಅಂತೆಲ್ಲ ಅಪಪ್ರಚಾರ ಶುರು ಮಾಡ್ತಾರೆ. ಆ ಸಮಯದಲ್ಲೇ ಈಗ ಫಿಲಂ ಬಿಡುಗಡೆ ಮಧ್ಯೆ ನಿಮಗೆ ಕ್ಯಾಸೆಟ್ಗಳು ರಿಲೀಸ್ ಆಗ್ತಿತ್ತು. ಆಗ ಅದೇ ಸಮಯದಲ್ಲಿ ಆ ಒಂದು ಹಾಡು ಜನಕ್ಕೆ ಏನೋ ಇದೆ ಇದರಲ್ಲಿ, ಹಾಡಲ್ಲಿ ಇದ್ರಲ್ಲಿ ಕೆಟ್ಟ ದೃಶ್ಯ ಇರ್ಬೋದು ಅನ್ನೋ ತರ ಮೈಂಡಲ್ಲೂ ಸಹ ಬಂದಿತ್ತು. ಯಾವ ಹಾಡು? ಏನು ಮೋಹ ಏಕೋ ದಾಹ. ಈ ಹಾಡು ಒಂದು ರೀತಿಯಲ್ಲಿ ಲವ್ ಸಾಂಗ್ಸ್. ಜನರ ಮನಸ್ಸಿಗೆ ಏನಾಯ್ತು, ಕ್ಯಾಸೆಟ್ ಅಲ್ಲಿ ಕೇಳಿದಾಗ ಏನೋ ಕೆಟ್ಟದಿರ್ಬೋದು ಈ ಹಾಡಿನಲ್ಲಿ, ಕೆಟ್ಟ ದೃಶ್ಯಗಳಿರ್ಬೋದು ಈ ಹಾಡಿನಲ್ಲಿ ಅನ್ನೋ ಒಂದು ಮೈಂಡ್ ಸೆಟ್ ಬರೋ ತರ ಮಾಡಿಬಿಟ್ರು ಆ ಒಂದು ವರ್ಗ. ಹಾಡನ್ನ ಎಲ್ಲಾ ಕಡೆ ಹಾಕ್ಸಿ ಈ ಹಾಡಲ್ಲಿ ಈ ತರ ಇರ್ಬೋದು ಅಂತ ಜನಕ್ಕೆ ಅದನ್ನ ಇದ್ ಮಾಡೋ ತರ ನೋಡ್ರು. ಆಗ ಅಮ್ಮವರು ನೋಡಿದ್ರು, ಓಹೋ ಏನೋ ಮಾಡ್ತಾ ಇದಾರೆ ಇವರು, ಮಾಡ್ಲಿ ನಾವು ಅದಕ್ಕೆ ಉತ್ತರ ಕೊಡೋಣ ಅಂತ ಹೇಳ್ಬಿಟ್ಟು ಅಮ್ಮವರು ನಿಧಾನವಾಗಿ ಥಿಯೇಟರ್ ಲಿಸ್ಟ್ ಎಲ್ಲ ರೆಡಿ ಮಾಡ್ತಾರೆ. ಥಿಯೇಟರ್ ಲಿಸ್ಟ್ ಎಲ್ಲ ರೆಡಿ ಮಾಡಿ ಥಿಯೇಟರ್ ಬಿಡುಗಡೆ ಮಾಡಬೇಕು ಅಂತೆಲ್ಲ ಪ್ಲಾನ್ ಮಾಡ್ತಾರೆ. ಇವರು ಯಾವಾಗ ಥಿಯೇಟರ್ ಲಿಸ್ಟ್ ನ ಹೊರಗಡೆ ಬಿಡ್ತಾರೆ, ಆಗ ಇಲ್ಲಿದ್ದಂತ ಈ ವರ್ಗ ಮತ್ತೆ ಆ ಯಾವ್ಯಾವ ಚಿತ್ರಮಂದಿರದಲ್ಲಿ ಇವರು ಅಮ್ಮವರು ರಿಲೀಸ್ ಕೊಟ್ಟಿದ್ರು ಆ ಚಿತ್ರಮಂದಿರಗಳಲ್ಲಿ ಹಳೆಯ ಚಿತ್ರ ಇತ್ತಲ್ಲ, ಓಡ್ತಾ ಇರ್ತಿತ್ತಲ್ಲ, ಆ ಓಡ್ತಾ ಇರೋ ಚಿತ್ರಗಳೇ ಮತ್ತೆ ಕಂಟಿನ್ಯೂ ಆಗೋ ತರ ರೀತಿಯಲ್ಲಿ ಇವರು ಮತ್ತೆ ಜಾಹೀರಾತುಗಳನ್ನ ಕೂಡ ಸ್ಟಾರ್ಟ್ ಮಾಡಿದ್ರು. ಇವರೇ ಈ ವರ್ಗನೆ. ಅಣ್ಣವರು ಏನ್ ಪಾರ್ವತಿ ಇದು ಏನಾಗ್ತಾ ಇದೆ ಅಂದಾಗ ಅಮ್ಮವರು ಇಲ್ಲ, ನಾನು ಅದನ್ನೆಲ್ಲ ಸರಿ ಮಾಡ್ತೀನಿ, ಸುಮ್ಮನೆ ಇರಿ ಅಂತ ಹೇಳ್ತಾರೆ. ಚಿತ್ರ ಬಿಡುಗಡೆ ಇದೆಯೋ ಬಿಡುಗಡೆ ಇಲ್ವೋ ಗೊಂದಲದಲ್ಲಿ ಅಭಿಮಾನಿಗಳಿರ್ತಾರೆ. ಟಿಕೆಟ್ ಯಾವಾಗ ಕೊಡ್ತೀರಾ ಅಂತ ಒಂದ್ ಕಡೆ ಪೇಪರ್ ಅಲ್ಲಿ, ಈ ಕಡೆ ಕೆಲ್ಲದ ಸಿಂಹನು ಅದೇ ಥಿಯೇಟ್ರು, ಈ ಕಡೆ ಇನ್ನೊಂದು ಚಿತ್ರನು ಅದೇ ಥಿಯೇಟ್ರು. ಜನಕ್ಕೆ ಗೊಂದಲ ಶುರುವಾಗುತ್ತೆ. ಅಭಿಮಾನಿಗಳಿಗೆ ಒಂಥರ ಗೊಂದಲ, ಏನಪ್ಪಾ ಏನಾಗ್ತಿದೆ, ಅಣ್ಣವ್ರ ಪಿಕ್ಚರ್ಗೆ ಹಿಂಗ ಆಗ್ತಾ ಇದಲ್ಲ ಅನ್ನೋ ತರ ಗೊಂದಲ ಸೃಷ್ಟಿ ಮಾಡ್ಬಿಡ್ತಾರೆ. ಯಾರು ಪಿಕ್ಚರ್ಗೆ ಹೋಗ್ಬಾರ್ದು, ಅವತ್ತು ಪಿಕ್ಚರ್ ರಿಲೀಸ್ ಅನ್ನೋದೇ ಗೊತ್ತಾಗಬಾರ್ದು ಯಾರಿಗೂ, ಆ ತರ ಮಾಡಕ್ಕೆ ಈ ಒಂದು ವರ್ಗ ರೆಡಿ ಆಗತ್ತೆ. ಆದ್ರೆ ಅಮ್ಮವರು ಯಾವುದನ್ನು ತಲೆ ಹಾಕಿಸ್ಕೊಳ್ಳದೆ ತಮ್ಮ ಪಾಡಿಗೆ ತಾವು ಆ ಯಾವುದು ಚಿತ್ರಮಂದಿರಗಳಲ್ಲಿ ಅಮ್ಮವ್ರು ಕೊಟ್ಟಿದ್ರು ಆ ಚಿತ್ರಮಂದಿರ ಮಾಲೀಕರ ಹತ್ರ ಎಲ್ಲ ನೀಟಾಗಿ ಮಾತಾಡ್ತಾರೆ. ನಾನು ಈ ಚಿತ್ರ ಬಿಡುಗಡೆ ಮಾಡೇ ಮಾಡ್ತೀನಿ ಅಂತ. ಅವರು ಅಣ್ಣವ್ರ ಪಿಕ್ಚರ್ಗೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಒಂದು ವಾರದ ಮೊದಲೇ 15 ದಿವಸ ಮೊದಲೇ ಟಿಕೆಟ್ ಕೊಡ್ತಿದ್ರು.
ಆದ್ರೆ ಈ ಚಿತ್ರಕ್ಕೆ ಟಿಕೆಟ್ ನ ಅವತ್ತು ಬೆಳಗಿನ 5 ಗಂಟೆಗೆ ಕೊಟ್ಟಿದ್ವಿ. ಯಾಕಂದ್ರೆ ಅಲ್ಲಿವರೆಗೂ ಗೊಂದಲ ಇತ್ತಲ್ಲ ಎಲ್ಲರಿಗೂ. ಅಮ್ಮವರು ಸಹ ಇಲ್ಲ, ಅವರು ಸ್ವಲ್ಪ ಏನಪ್ಪ ಇದಾಗ್ಲಿ, ಸಂತೋಷ ಪಡ್ಲಿ ಅಂದ್ಬಿಟ್ಟು 1 ವಾರಕ್ಕೆ ಮೊದಲೇ ಕೊಡ್ತಿದ್ದ ಟಿಕೆಟ್ ನ ಅಮ್ಮವ್ರು ಅವತ್ತು ಕೊಡಕ್ ಬಿಡದೇನೆ ಆ ಒಂದು ಕ್ಷಣ ಅಂದ್ರೆ ಚಿತ್ರ ಬಿಡುಗಡೆ ಆಗುವ ದಿನ ಬೆಳಗಿನ ಜಾವ 5 ಗಂಟೆಗೆ ಆ ಚಿತ್ರದ ಟಿಕೆಟ್ಗಳನ್ನ ವಿತರಣೆ ಕಾರ್ಯಕ್ರಮನ ಆರಂಭಿಸಿದರು. ಬೆಳಗಿನ ಜಾವ 5 ಗಂಟೆ ಟಿಕೆಟ್ ಕೊಡುವವರೆಗೂ ಸಹ ಅಭಿಮಾನಿಗಳಿಗೆ ಗೊಂದಲವಾಗೇ ಇತ್ತು. ಈ ಚಿತ್ರ ಬಿಡುಗಡೆ ಇದೆಯಾ ಇಲ್ವಾ, ಆ ಕಡೆ ನೋಡಿದ್ರೆ ಪೋಸ್ಟರ್ ಇದೆ, ಈ ಕಡೆ ನೋಡಿದ್ರೆ ಈ ಪೋಸ್ಟರ್ ಇದೆ, ಯಾವ ರೀತಿಯಲ್ಲಿ ಅನ್ನೋ ತರ ಗೊಂದಲ ಆಗ್ಬಿಡಿತ್ತ ಅಭಿಮಾನಿಗಳಿಗೆ. ಅಮ್ಮವ್ರು ಆದ್ರೂ ಬಿಡ್ಲಿಲ್ಲ, ಸೈಲೆಂಟ್ ಆಗಿ ತಮ್ಮ ಕೆಲಸನ ಮುಗಿಸಿದ್ರು. ಬೆಳಗಿನ ಜಾವ 5 ಗಂಟೆಗೆ ಟಿಕೆಟ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. 4ನೇ ತಾರೀಕು 12ನೇ ತಿಂಗಳು 1981ನೇ ಇಸ್ವಿ ಈ ಚಿತ್ರ ಬಿಡುಗಡೆ ಆಯಿತು. ಭರ್ಜರಿ ಯಶಸ್ವಿ ಕಾಣ್ತು. ವಿರೋಧಿಗಳು ಎಲ್ಲ ಮುಚ್ಕೊಂಡು ಸೈಡ್ಗೆ ಹೋದ್ರು. ಅಮ್ಮವ್ರು ಮಾಡಿದ ಆ ಒಂದು ಚಕ್ರವ್ಯೂಹ ವಿರೋಧಿಗಳಿಗೆ ಏನು ಮಾಡಕ್ಕಾಗಿಲ್ಲ. ಆಮೇಲೆ ನೋಡಿ, ಅಮ್ಮವ್ರು ಒಂದೇ ಆ ಚಿತ್ರಕ್ಕೆ ಸಾಥ್ ಕೊಟ್ಟಿಲ್ಲ. ನಿಮಗೆ ಆ ಚಿತ್ರನೂ ಸಹ ಹಾಗೆ ಅಮ್ಮವ್ರಿಗೆ ಸಾಥ್ ಕೊಡ್ತಾರೆ. ಯಾವ ರೀತಿ ಚಿತ್ರ ಗಟ್ಟಿತನದಲ್ಲಿತ್ತು. ಒಳ್ಳೆ ಕತೆ, ಒಳ್ಳೆ ಚಿತ್ರಕಥೆ, ಒಳ್ಳೆ ಸಂಭಾಷಣೆ, ಒಳ್ಳೆ ಹಾಡು, ಒಳ್ಳೆ ಸಂಭಾಷಣೆಗಳು, ಇವೆಲ್ಲ ಆ ಚಿತ್ರಕ್ಕೆ ಗಟ್ಟಿತನ ಆಯ್ತು. ಎಂತ ಅದ್ಭುತ ಹಾಡುಗಳು. ಈಗಲೂ ನಾವು ಈ ಅಮ್ಮ ಅಂದ ತಕ್ಷಣನೇ ಬರೋದು ಅಮ್ಮ ನೀನು ನಮಗಾಗಿ, ಈ ಹಾಡು. ಏಕೋ ಮೋಹ ಏನೋ ದಾಹ. ಆಮೇಲೆ ನಿಮ್ಗೆ ಒಂದು ಮಾತು ನನಗೆ ಗೊತ್ತು, ಆಮೇಲೆ ತಿಳಿಯದೆ ನನಗೆ ತಿಳಿಯದೆ ಬದುಕುವ. ಅದ್ಭುತ 4 ಸಾಂಗ್ಗಳು ಕೊಟ್ರು. 4 ಸಹ ಇವತ್ತು ಕನ್ನಡಿಗರ ಮನಸ್ಸಲ್ಲಿ ಅಚ್ಚಳಿಯಾಗಿ ಉಳಿದಿದೆ. ಅದ್ಭುತ ಸಾಂಗು, ಅದ್ಭುತ ಫೈಟು, ಅದ್ಭುತ ಸಂಭಾಷಣೆ, ಅದ್ಭುತವಾದ ಕತೆ, ಚಿತ್ರಕಥೆ ಇದ್ದು ಒಂದು ಸಂಪೂರ್ಣವಾದಂತಹ ಕುಟುಂಬ ಸಮೇತರು ನೋಡುವಂತ ಒಂದು ಅತ್ಯುತ್ತಮ ಸಮಾಜಕ್ಕೆ ಸಂದೇಶ ಕೊಡುವಂತ ಚಿತ್ರ ಬಿಡುಗಡೆ ಆಯಿತು. ಚಿತ್ರ ಅಮ್ಮವ್ರಿಗೂ ಅದೇ ತರ ಸಾಥ್ ಕೊಟ್ಟು ಚಿತ್ರ ಭರ್ಜರಿ ಯಶಸ್ವಿ ಆಯಿತು. ಬೆಂಗಳೂರಿನ ಎಲ್ಲಾ ಚಿತ್ರಮಂದಿರಗಳು ಸಹ 100 ದಿನ ಪ್ರದರ್ಶನ ಕಾಣ್ತು. ಆ ವಿರೋಧಿಗಳಿಗೆ ನಡಕ ಶುರುವಾಯಿತು. ಏನಪ್ಪಾ ಇದು, ಕೆರಳಿದ ಸಿಂಹ ಹಿಂಗ್ ಓಡ್ತಾ ಇದೆ. ಈ ವಿರೋಧಿಗಳು ಅಲ್ಲಿ ಇಲ್ಲಿ ಲೂಸ್ ಟ್ಯಾಕ್ಟಲ್ನ ಮಾತಾಡ್ತಾ ಏನೇನೋ ಅಪಪ್ರಚಾರಗಳನ್ನ ಮಾಡ್ತಾ ತಮ್ಮ ಕೆಲಸ ಎಲ್ಲ ಶುರು ಮಾಡಿದ್ರು. ಹಾಗೆ ನೋಡಿ, ಅಮ್ಮವರು ಎಲ್ಲೂ ಸಹ ಮಾತಾಡಿಲ್ಲ. ಎಲ್ಲೂ ಸಹ ನಾವೇನ್ ಮಾಡ್ತಾ ಇದೀವಿ ಅನ್ನೋದು ಸಹ ಬಿಟ್ಕೊಡ್ಲಿಲ್ಲ ಗುಡ್ಡನ. ನಿಮ್ಗೆ ನಾನ್ ನೋಡ್ದಂಗೆ ಸಚಿನ್ ತೆಂಡೂಲ್ಕರ್ ಅವರು ಕ್ರಿಕೆಟ್ ಆಡ್ತಾ ಇರ್ಬೇಕಾದ ಸಮಯದಲ್ಲಿ ಅವ್ರು ಬ್ಯಾಟಿಂಗ್ ಬರ್ತಾ ಇದಾರೆ ಅಂದ ತಕ್ಷಣ ಅವರು ಎದುರಾಳಿ ತಂಡದ ಬೌಲರ್ಗಳು ನಾನಿವತ್ತು ತೆಂಡೂಲ್ಕರ್ ವಿಕೆಟ್ ತೆಗಿತೀನಿ, ನಾನೇ ಅವ್ರ ವಿಕೆಟ್ ತೆಗೆಯೋದು, ಅವನ್ನ ಒಂದು 0ಗೆ ಔಟ್ ಮಾಡ್ತೀನಿ, ಏನೇನೋ ಮಾತುಗಳು ಆಡ್ತಿದ್ರು. ಆದ್ರೆ ತೆಂಡೂಲ್ಕರ್ ಯಾವುದೂ ರೀತಿ ಮಾತಾಡ್ತಿದ್ದಿಲ್ಲ. ಅವ್ರಿಗೆ ಬರೋರು ತಮ್ಮ ಬ್ಯಾಟ್ ಅಲ್ಲಿ ಮುಖಾಂತರ ಉತ್ತರ ಕೊಟ್ಬಿಟ್ಟು ಹೋಗ್ತಾ ಇರೋರು. ಹಾಗೆ ಈ ಒಂದು ವರ್ಗ ಏನು ಅಣ್ಣವ್ರ ವಿರುದ್ಧವಾಗಿ ಸಂಚು ರೂಪಿಸ್ತೋ, ಅಮ್ಮವರು ಅಷ್ಟೇ ಯಾರತ್ರನೂ ಮಾತಾಡದೆ ಏನು ಮಾಡ್ದೇನೆ ತಮ್ಮ ಪಾಡು ತಾವು ಕೆಲಸ ಮಾಡೋದು. ಅದೇ ಸಾಧನೆ ಮಾಡುವವರು ಯಾವತ್ತೂ ಅವ್ರಿವ್ರ ಹತ್ರ ಮಾತಾಡಲ್ಲ. ಅವರು ತಮ್ಮ ಸಾಧನೆ ಕಡೆ ಗಮನ ಕೊಟ್ಟು ಇತಿಹಾಸನ ಸೃಷ್ಟಿ ಮಾಡ್ತಾರೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಯಾರೋ 1-2-3 ಜನ ಅಣ್ಣವರು ಸಲೀಸಾಗಿ ಬೆಳೆದ್ಬಿಟ್ರು ಅಂತೆಲ್ಲ ಮಾತಾಡ್ತಾರಲ್ಲ, ಅಣ್ಣವರು ಸಹ ಹಲವಾರು ರೀತಿಯ ನೋವುಗಳನ್ನ ಕನ್ನಡ ಚಿತ್ರರಂಗದಲ್ಲಿ ಕಂಡಿರು. ಅವರು ಅದನ್ನ ಯಾವುದು ಸಹ ಬಹಿರಂಗ ಪಡಿಸಿಲ್ಲ. ಅವ್ರ ನೋವನ್ನ ಅವರೇ ನುಂಗ್ಕೊಂಡು ಕನ್ನಡ ಚಿತ್ರರಂಗದಲ್ಲಿ ಬೆಳೀತಾ ಬಂದು ಕನ್ನಡದ ಚಿತ್ರರಂಗ ಅಷ್ಟೇ ಅಲ್ಲ, ಇಡೀ ಭಾರತೀಯ ಚಿತ್ರರಂಗದ ದಂತಕಥೆ ಆಗ್ಬಿಡೋದು. ಕನ್ನಡ ಚಿತ್ರರಂಗದಲ್ಲಿ ಅವರೇನೆ, ನಾವು ಬೇರೆಯವ್ರನ್ನ ನಾವು ಯಾರನ್ನೂ ಇದೇ ಇಲ್ಲ. ಕನ್ನಡ ಚಿತ್ರರಂಗ ಅಂದ್ರೆ ಅವರೇ, ಭಾರತೀಯ ಚಿತ್ರರಂಗದ ದಂತಕಥೆ ಅದು. ಬನ್ನಿ ಸ್ನೇಹಿತರೆ, ಹೀಗೆ ಇನ್ನು ಹಲವಾರು ಕನ್ನಡ ನಾಡು ನುಡಿಯ ವಿಚಾರ, ಅಣ್ಣವರ ವಿಚಾರಗಳನ್ನ ಹಾಕ್ತಾ ಇರ್ತೀನಿ. ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ರು ನನಗೆ ನೇರವಾಗಿ ತಿಳಿಸಿ. ಸಿರಿಗೆನ್ನಂ ಗೆಲ್ಗೆ, ಸಿರಿಗೆನ್ನಂ ಬಾಲ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.